ओम श्री गुरुभ्यो नमः हरि ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः चित्रै पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भातिश्रीदेतीर्थवाक् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तां नमस्ये गुरुन्मम सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् हीरहं शुकवस्मकृपाणभिः तान् वन्दे रामचन्द्रार्यान् पितॄन् विद्यान् गुरुंस्ततान् उदयैरपसुर्बोधे कृते मनसाहसं तत्पारयन्ति निपुणाः गुरुपादरदर्शनाः श्रीगुरुभ्यो नमः हरिः ओम्। ಇವತ್ತಿನ ದಿವಸ ಭಾಗೀರಥಿ ಜಯಂತಿ ಅಂತ ಪ್ರಸಿದ್ಧ ಇದೆ. ಭಾಗೀರಥಿ ಅಂದರೆ ಗಂಗಾದೇವಿ. ಆ ಗಂಗಾದೇವಿಯ ಜಯಂತಿ ಉತ್ಸವ ದಶಹರಾ ಉತ್ಸವ ಅಂತೂ ಇದನ್ನು ಕರೀತಾರೆ. ಈ ದಿನದಲ್ಲಿ ವಿಶೇಷವಾಗಿ ಗಂಗೋತ್ಪತ್ತಿಯ ಬಗ್ಗೆ, ಗಂಗಾ ನದಿಯ ಉತ್ಪತ್ತಿ ಹೇಗೆ, ಈ ಬ್ರಹ್ಮಾಂಡದ ಒಳಗೆ ಭೂಮಿಯ ಒಳಗೆ ಉತ್ಪತ್ತಿ ಹೇಗಾಯಿತು, ಗಂಗಾದೇವಿಯ ಬರೋಣ ಹೇಗಾಯಿತು ಎಂಬುದನ್ನು ಯಥಾಶಕ್ತಿ ಯಥಾಮತಿ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ. ಮೊಟ್ಟ ಮೊದಲಿಗೆ ಪರಮಾತ್ಮ ವಾಮನಾವತಾರವನ್ನು ತಾಳಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಾಮನ ರೂಪಿಯಾಗಿ ಮೊದಲಿಗೆ ಅವತಾರ ಮಾಡಿ ಅನಂತರ ತ್ರಿವಿಕ್ರಮ ರೂಪವನ್ನು ತಾಳಿ ಪರಮಾತ್ಮ ತನ್ನ ಕಾಲನ್ನು ಎತ್ತತಾನೆ. ಆ ಕಾಲು ಇಡೀ ಮೇಲಿನ ಎಲ್ಲ ಲೋಕಗಳನ್ನು ದಾಟಿ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತ ಅಂತೇವಲ್ಲ, ಈ ಎಲ್ಲ ಲೋಕಗಳನ್ನು ದಾಟಿ ಆ ಪರಮಾತ್ಮನ ಕಾಲು ಮೇಲಕ್ಕೆ ಹೋಗ್ತಿದೆ. ಆ ಸತ್ಯಲೋಕಕ್ಕೆ ಪರಮಾತ್ಮನ ಕಾಲು ಬಂದಾಗ ಆ ಪರಮಾತ್ಮನ ಪಾದಕಮಲಕ್ಕೆ ಪೂಜೆಯನ್ನು ಮಾಡಲಿಕ್ಕೆ ಬ್ರಹ್ಮದೇವರು ಸಿದ್ಧರಾಗ್ತಾರೆ. ಪೂಜೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ನೀರು, ಜಲ ಬೇಕಾಗಿದೆ. ಬೇರೆ ನೀರನ್ನು ಬ್ರಹ್ಮದೇವರೇನು ತಗೊಂಡು ಬಂದಿಲ್ಲ. ಆ ಪರಮಾತ್ಮನ ಪಾದ ಬ್ರಹ್ಮಾಂಡದ ಖರ್ಪರಕ್ಕೆ ತಾಕ್ತದೆ. ಬ್ರಹ್ಮಾಂಡಕ್ಕೆ ಆವರಣವಾಗಿ 9 ಆವರಣಗಳು ಪ್ರಸಿದ್ಧ ಇದೆ. ಅದರಲ್ಲಿ ಮೊದಲನೇ ಆವರಣ ಪೃಥ್ವಿ ಆವರಣ. ಅದನ್ನೇ ಬ್ರಹ್ಮಾಂಡ ಖರ್ಪರ ಅಂತ ಕರೀತಾರೆ. ಆ ಖರ್ಪರಕ್ಕೆ ಪರಮಾತ್ಮನ ಪಾದದ ನಖದ ತುದಿ ಭಾಗ ತಾಕಿ ಆ ಖರ್ಪರದಲ್ಲಿ ಬಿರುಕು ಬಿಟ್ಟಿದೆ. ಆ ಬ್ರಹ್ಮಾಂಡ ಖರ್ಪರ ಸಾಮಾನ್ಯ ಅಲ್ಲ, ಸುಮಾರು 50 ಕೋಟಿ ಯೋಜನ ಅದರ ಥಿಕ್ನೆಸ್ ಅಂತಾರಲ್ಲ, ಅದು ಮಾತ್ರ ಬ್ರಹ್ಮಾಂಡ ಖರ್ಪರದ ಥಿಕ್ನೆಸ್ ಮಾತ್ರ 50 ಕೋಟಿ ಯೋಜನ ಇರತಕ್ಕಂಥದ್ದು. ಅಂತಹ 50 ಕೋಟಿ ಯೋಜನ ದಪ್ಪ ಇರತಕ್ಕಂತಹ ಆ ಖರ್ಪರವು ಕೂಡ ಪರಮಾತ್ಮನ ಆ ಪಾದದ ನಖ ತಾಕಿ ನಖದ ತುದಿವಾಗ ತಾಕೋ ಮಾತ್ರಕ್ಕೆ ಅದು ಬಿರುಕನ್ನು ಬಿಟ್ಟು ಅಲ್ಲಿ ಹೊರಗಿನ ನೀರು, ಬ್ರಹ್ಮಾಂಡಕ್ಕೆ ಹೊರಗಡೆ ಇರತಕ್ಕಂತಹ ನೀರು ಬ್ರಹ್ಮಾಂಡದ ಒಳಗೆ ಆ ಛಿದ್ರದ ದ್ವಾರ, ಆ ಒಡಕಿನ ದ್ವಾರ ಒಳಗಡೆ ಬರ್ತಾ ಇದೆ. ಈ ಪೃಥ್ವಿ ಆವರಣಕ್ಕೆ ಹೊರಗಡೆ ಇರೋದು ಜಲಾವರಣ, ಅದರ ಮೇಲೆ ತೇಜಸ್ಸಿನ ಆವರಣ, ವಾಯು ಆವರಣ, ಆಕಾಶ ಆವರಣ ಅಂತ ಹೇಳಿ ಒಂದೊಂದು ಆವರಣಗಳು ಕೂಡ 10 ಪಟ್ಟು ದೊಡ್ಡದಾಗ್ತದೆ. ಆ ರೀತಿಯಲ್ಲಿ ಪೃಥ್ವಿ ಆವರಣಕ್ಕೆ ಹೊರಗಡೆ ಇರತಕ್ಕಂತಹ ಜಲಾವರಣ, ಅದನ್ನೇ ಬಾಹ್ಯೋದಕ ಅಂತೂ ಕರೀತಾರೆ. ಬ್ರಹ್ಮಾಂಡಕ್ಕೆ ಬಾಹ್ಯ, ಹೊರಗಿರತಕ್ಕಂತಹ ಉದಕ ನೀರು. ಆ ನೀರು ಆ ಬಿರುಕಿನ ಮೂಲಕವಾಗಿ ಬ್ರಹ್ಮಾಂಡದ ಒಳಗೆ ಸುರಿದು ಬರ್ತಾ ಇದೆ. ಅದನ್ನ ಬ್ರಹ್ಮದೇವರು ತನ್ನ ಕೈಯಲ್ಲಿ, ತನ್ನ ಕಮಂಡಲುವಲ್ಲಿ ಅದನ್ನು ಧಾರಣ ಮಾಡಿ ಆ ನೀರನ್ನ ತ್ರಿವಿಕ್ರಮ ರೂಪಿಯಾರತಕ್ಕಂತಹ ಪರಮಾತ್ಮನ ಪಾದಕ್ಕೆ ಹಾಕ್ತಾರೆ. ಪಾದ ಪ್ರಕ್ಷಾಳನವನ್ನು ಮಾಡುತ್ತಾರೆ, ದೇವರ ಕಾಲನ್ನು ತೊಳಿತಾರೆ. ಆವಾಗ ನೀರು ಬ್ರಹ್ಮದೇವರ ಕಮಂಡಲುವಲ್ಲಿ ಹಿಡಿದು ದೇವರ ಕಾಲಿಗೆ ಹಾಕಿರತಕ್ಕಂತಹ ನೀರು ಹರಿಪಾದೋದಕ, ಅದು ಕೆಳಗಡೆ ಬರ್ತದೆ. ಸತ್ಯಲೋಕವನ್ನು ಹಿಡಿದು ಇನ್ನೂ ಕೆಳಗಿನ ಲೋಕಗಳಿಗೆ ಬಂದು ಸ್ವರ್ಗಲೋಕಕ್ಕೆ ಆ ನೀರು ಬರ್ತಾ ಇದೆ. ಅದೇ ಮುಂದೆ ಗಂಗಾ ನದಿಯಿಂದ ಪ್ರಸಿದ್ಧವಾಯಿತು. ಹರಿಪಾದೋದಕ ಅಂತ ಕರೀತಾರೆ. ಪರಮಾತ್ಮನ ಪಾದೋದಕ. ಹಾಗೆ ನಾವು ಮನೆಯಲ್ಲಿ ಸಾಲಿಗ್ರಾಮ, ಚಕ್ರಾಂಕಿತ ಮೊದಲಾದವುಗಳಿಗೆ ಅಭಿಷೇಕವನ್ನು ಹೇಗೆ ಮಾಡುತ್ತೇವೋ, ಅದನ್ನು ಹೇಗೆ ನಾವು ತೀರ್ಥ, ನಿರ್ಮಾಲ್ಯ ತೀರ್ಥ ಅಂತ ಹೇಗೆ ನಾವು ಸ್ವೀಕಾರ ಮಾಡುತ್ತೇವೋ, ಆ ರೀತಿಯಿಂದ ಈ ಗಂಗಾ ಜಲವು ಕೂಡ ಸಾಮಾನ್ಯ ನದಿ ಅಂತ ನಾವು ತಿಳಿಯಬಾರದು. ಅದು ಸಾಕ್ಷಾತ್ ಅದೊಂದು ತೀರ್ಥ.
ದೇವರ ಪಾದೋದಕ ಅಂತನ್ನೋ ಅನುಸಂಧಾನದಿಂದ ಆ ಗಂಗಾ ನದಿಯ ಸೇವನವನ್ನ ನಾವು ಮಾಡಬೇಕು. ಅಂತಹ ಬ್ರಹ್ಮಾಂಡಕ್ಕೆ ಬಾಹ್ಯಾವರಣದಲ್ಲಿ ಹೊರಗಡೆ ಇರತಕ್ಕಂತಹ ನೀರು ಒಳಗಡೆ ಬಂದು ದೇವರ ಪಾದಕ್ಕೆ ತಾಕಿ ಅದು ಹರಿಪಾದೋದಕವಾಗಿ ಗಂಗಾ ನದಿ ಅಂತ ಹೇಳಿ ಸ್ವರ್ಗದಲ್ಲಿ ಅದು ಪ್ರವಹಿಸಿ ಹೋಗ್ತದೆ. ಮೊದಲಿಗೆ ಅದು ಭೂಮಿಗೆ ಬಂದಿಲ್ಲ, ಸತ್ಯಲೋಕದಲ್ಲಿ ಹರಿದು ಬಂದು ಕೆಳಗಿನ ಲೋಕಗಳನ್ನು ಕೂಡ ಪವಿತ್ರವನ್ನಾಗಿ ಮಾಡಿ ಸ್ವರ್ಗಲೋಕದಲ್ಲಿ ಅಮರಾವತಿ ಪಟ್ಟಣ, ಇಂದ್ರದೇವರ ಅಮರಾವತಿ ಪಟ್ಟಣದಲ್ಲಿ ಆ ಗಂಗಾ ನದಿ ಹರಿದು ಹೋಗ್ತದೆ. ಅದಕ್ಕೆ ಆ ಗಂಗಾ ನದಿಗೆ ಸ್ವರ್ಧ್ವನಿ ಅಂತ ಹೆಸರಿದೆ. ಧ್ವನಿ ಎಂಬುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ನದಿ ಅಂತ ಅರ್ಥ ಇದೆ. ಸ್ವ ಅಂದ್ರೆ ಸ್ವರ್ಗ, ಸ್ವರ್ಗದ ನದಿ. ಅದರಿಂದ ಆ ಗಂಗಾ ನದಿಯನ್ನ ಸ್ವರ್ಧ್ವನಿ ಅಂತ ಕರೀತಾರೆ, ಸ್ವರ್ಗ ನದಿ ಅಂತ ಕರೀತಾರೆ, ದೇವನದಿ ಅಂತ ಕರೀತಾರೆ. ದೇವತೆಗಳು ಸ್ನಾನ ಮಾಡತಕ್ಕಂತಹ, ದೇವತಾ ಸ್ತ್ರೀಯರು ಸ್ನಾನ ಮಾಡತಕ್ಕಂತಹ ನದಿ. ಆದ್ದರಿಂದ ಅದನ್ನು ದೇವನದಿ ಅಂತೂ ಕರೀತಾರೆ. ಅಂತಹ ಗಂಗಾ ನದಿ ಸ್ವರ್ಗದಲ್ಲೇ ಪ್ರವಹಿಸಿ ಹೋಗ್ತಾ ಇತ್ತು. ಅನಂತರ ಅದು ಭೂಮಿಗೆ ಹೇಗೆ ಬಂದಿದೆ, ಅದಕ್ಕೊಂದು ದೊಡ್ಡ ಚರಿತ್ರವನ್ನ ನಾವೆಲ್ಲ ಕೇಳಿರ್ತೇವೆ. ವಿಶೇಷವಾಗಿ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ, ಇನ್ನು ಅನೇಕ ಪುರಾಣಗಳಲ್ಲಿ ಈ ಗಂಗೋತ್ಪತ್ತಿಯ ಬಗ್ಗೆ ನೀವು ಕೇಳಿರಬಹುದು. ಸಗರ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ರಾಜ. ರಾಮದೇವರು ಸೂರ್ಯವಂಶದಲ್ಲಿ ಅವತಾರ ಏನು ಮಾಡಿದ್ದಾರೋ ಆ ರಾಮದೇವರಿಗಿಂತಲೂ ಕೂಡ ಹಿಂದೆ ಸೂರ್ಯವಂಶದಲ್ಲೇ ಬಂದವನು. ಆ ಸಗರ ರಾಜನಿಗೆ 2 ಹೆಂಡಂದರು. ಅದರಲ್ಲಿ ಒಂದು ಹೆಂಡತಿಯಲ್ಲಿ 1 ಮಗುವು, ಮತ್ತೊಂದು ಹೆಂಡತಿಯಲ್ಲಿ 60,000 ಮಕ್ಕಳು ಅವನಿಗೆ ಹುಡುತ್ತಾರೆ. ಅವನು ಸಗರ ರಾಜ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಒಂದು ಅಪೇಕ್ಷೆಯನ್ನು ಪಡ್ತಾನೆ. ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಿ 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾ ಬರ್ತಾನೆ. 1, 2, 3 ಅಂತ ಮಾಡ್ತಾ ಬಂದು 99 ಅಶ್ವಮೇಧ ಯಾಗಗಳನ್ನ ಸಮಾಪನ ಮಾಡಿದ್ದಾನೆ. 100ನೇ ಅಶ್ವಮೇಧ ಯಾಗವನ್ನು ಮಾಡಬೇಕು, ಆದರೆ ಅದಕ್ಕೆ ಇಂದ್ರದೇವರು ಸ್ವಲ್ಪ ವಿಘ್ನವನ್ನು ಮಾಡುತ್ತಾರೆ. ಯದ್ಯಪಿ ಈ ಶತಾಶ್ವಮೇಧ 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಇಂದ್ರ ಪದವಿಗೆ ದೊರಕುತ್ತದೆ ಅಂತ ಪುರಾಣಗಳಲ್ಲಿ ಇದೆ, ಶ್ರುತಿಗಳಲ್ಲಿ ಇದೆ. ಈ ಶತಾಶ್ವಮೇಧವನ್ನ ಮಾಡಿ ಇಂದ್ರ ಪದವಿಯನ್ನು ಪಡೆಯುವ ಅಧಿಕಾರ, ಯೋಗ್ಯತಾ ಸಗರರಾಜನಿಗೆ ಇಲ್ಲ. ಕೇವಲ ಆ ಯೋಗ್ಯತೆಯೂ ಅಧಿಕಾರವೂ ಆ ಪದವಿ ಪಡಲಿಕ್ಕೆ ಯಾರಿಗೆ ಇರುತ್ತೋ ಅವರು ಮಾತ್ರ ಸಾಧನವನ್ನು ಮಾಡಿ ಆ ಪದವಿಯನ್ನ, ಅಧಿಕಾರವನ್ನು ಪಡೆಯಕ್ಕೆ ಸಾಧ್ಯವೇ ಹೊರತು ಯಾರು ಬೇಕಾದರೂ ಕೂಡ ಅಂತಹ ಸಾಧನ ಮಾಡಿ ಆ ಫಲವನ್ನ, ಪದವಿಯನ್ನ ಪಡೆಯಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಕೂಡ ಸಗರ ರಾಜ ಈ ಶತಾಶ್ವಮೇಧ ಪ್ರಯತ್ನವನ್ನ ಪ್ರಾಯ ನೆರವೇರಿಸಿಬಿಟ್ಟಿದ್ದಾನೆ. 99 ಯಾಗಗಳನ್ನು ಮುಗಿಸಿಯಾಯಿತು. ಆ 100ನೇ ಯಾಗದಲ್ಲಿ ಇಂದ್ರದೇವರು ಸಹನ ಮಾಡಿಲ್ಲ, ಅದಕ್ಕೆ ವಿಘ್ನವನ್ನ ಮಾಡುತ್ತಾರೆ. ಏನೋ ಇಂದ್ರದೇವರಿಗೆ ತನ್ನ ಸ್ಥಾನವನ್ನ ಯಾರೋ ಅಪಹಾರ ಮಾಡುತ್ತಾರೆ ಅಂತನ್ನೋ ಆ ಥರ ಒಂದು ಮಾತ್ಸರ್ಯ ಇಂದ್ರದೇವರಿಗೆ ಸರ್ವಥಾ ಇಲ್ಲ. ಯೋಗ್ಯತಾ ಇಲ್ಲದೆ ಇದ್ದವರು ಇಂತಹ ಸ್ಥಾನಗಳಿಗೆ ಪ್ರಯತ್ನವನ್ನ ಮಾಡಬಾರದು ಎಂಬುದು ಪರಮಾತ್ಮನ ಒಂದು ನಿಯಮ. ಆ ಪರಮಾತ್ಮನ ಪ್ರೇರಣಾನುಸಾರವಾಗಿ ಇಂದ್ರದೇವರು ಹೀಗೆ ಮಾಡಿದ್ದಾರೆ ಹೊರತು ಮಾತ್ಸರ್ಯಾದಿ ದುರ್ಬುದ್ಧಿಗಳು ಇಂದ್ರದೇವರಿಗೆ ಇಲ್ಲ. ಆ 100ನೇ ಅಶ್ವಮೇಧ ಯಾಗವನ್ನ ಸಗರರಾಜ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಅಶ್ವಮೇಧ ಯಾಗ ಅಂತ ಅದರ ಹೆಸರು. ಆ ಒಂದು ಅಶ್ವವನ್ನ ದೀಕ್ಷಿಸಿ ಅದಕ್ಕೆ ಮಂತ್ರಿಸಿ ಅದನ್ನ ಎಲ್ಲ ವಿದೇಶಗಳಲ್ಲಿಯೂ ಕೂಡ ಆ ಅಶ್ವವನ್ನ ಸಂಚಾರ ಮಾಡಿಸ್ತಾರೆ. ಆ ಅಶ್ವ ಯಾವ ಯಾವ ದೇಶಕ್ಕೆ ಹೋಗುತ್ತೋ ಆ ದೇಶದಲ್ಲಿರ್ತಕ್ಕಂತಹ ರಾಜರು ಆ ಯಜ್ಞಕ್ಕಾಗಿ ಕರವನ್ನು ಕೊಡಬೇಕು. ಅಕಸ್ಮಾತ್ ಯಾರಿಗಾದರೂ ಕರ ಕೊಡುವ ಅಪೇಕ್ಷೆ ಇದ್ದಿಲ್ಲ ಅಂತಂದ್ರೆ ಅವರು ಆ ಅಶ್ವವನ್ನ ಬಂಧನ ಮಾಡ್ತಾರೆ, ಹಿಡಿತಾರೆ. ಆವಾಗ ಅಶ್ವದ ಹಿಂದನೆ ಹೋಗಿರ್ತಕ್ಕಂತಹ ಸೈನ್ಯ ಅವರ ಜೊತೆಗೆ ಯುದ್ಧವನ್ನು ಮಾಡಿ ಅವರನ್ನು ಜಯಿಸಿ ಬಲವಂತವಾಗಿ ಆ ಕರವನ್ನು ತಗೊಂಡು ಮತ್ತೆ ವಾಪಸ್ ಆ ಕುದುರೆಯನ್ನು ಬಿಡಿಸಿ ಕರ್ಕೊಂಡು ಬರಬೇಕು. ಈ ಥರ ಎಲ್ಲ ದೇಶಗಳಲ್ಲಿಯೂ ಕೂಡ ಸುಮಾರು 1 ವರ್ಷ ಕಾಲ ಅಶ್ವದ ಸಂಚಾರವನ್ನು ಮಾಡಿಸಿ ಅನಂತರ ಆ ಅಶ್ವವನ್ನೇ ವಿಶೇಷಣ ಮಾಡಿ ಬಲಿಯಾಗಿ ಕೊಟ್ಟು ಆ ಅಶ್ವಮೇಧ ಯಾಗವನ್ನು ಸಾಮಾನ್ಯವಾಗಿ ನೆರವೇರಿಸ್ತಾರೆ. ಇಂತಹ ಅಶ್ವಮೇಧ ಯಾಗವನ್ನ ರಾಮದೇವರು ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಪಾಂಡವರು ಮಾಡಿದ್ದಾರೆ. ಇನ್ನು ಅನೇಕ ಜನರು ಇಂತಹ ಅಶ್ವಮೇಧ ಯಾಗವನ್ನ ಮಾಡಿದ್ದನ್ನ ನೀವೆಲ್ಲ ಕೇಳಿರಬಹುದು. ಆ 100ನೇ ಅಶ್ವಮೇಧ ಯಾಗದಲ್ಲಿ ಯಾವ ಪವಿತ್ರವಾದ ಮೇಧ್ಯವಾದ ಕುದುರೆ ಏನಿರುತ್ತೋ ಆ ಕುದುರೆಯನ್ನು ಇಂದ್ರದೇವರು ಅಪಹಾರ ಮಾಡಿಕೊಂಡು ಹೋಗ್ಬಿಡುತ್ತಾರೆ. ಅಪಹಾರ ಮಾಡಿಕೊಂಡು ಎಲ್ಲೋ ಭೂಮಿಯಲ್ಲಿ ಇದ್ರೆ ಪುನಃ ಕುದುರೆಯನ್ನ ಕಂಡು ಹಿಡಿದು ಅವರು ಯಜ್ಞವನ್ನು ಮಾಡುವ ಪ್ರಯತ್ನವನ್ನು ಸಗರರಾಜ ಮಾಡಬಹುದು ಎಂಬುದಕ್ಕೋಸ್ಕರ ಇಂದ್ರದೇವರು ಆ ಅಶ್ವವನ್ನು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತಾರೆ. ಪಾತಾಳ ಲೋಕದಲ್ಲಿ ಎಲ್ಲೋ ಹೋಗಿ ಆ ಕುದುರೆಯನ್ನ ಮರೆ ಮಾಡಿ ಇಂದ್ರದೇವರು ಅಂತರ್ಧಾನ ಆಗಿಬಿಡುತ್ತಾರೆ.
ಪಾಪ ಸಗರ ರಾಜನಿಗೆ ಬಹಳ ದುಃಖ ಆಗ್ತದೆ. ಅಲ್ಲಪ್ಪ, ಈ 100ನೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ, ಆಗಿಲ್ಲವಲ್ಲ ಅಂತ ಆ ಕುದುರೆಯನ್ನು ಹುಡುಕಲಿಕ್ಕೆ ತನ್ನ ಮಕ್ಕಳಿಗೆ ಆಜ್ಞಾವನ್ನು ಮಾಡುತ್ತಾನೆ. ಅವನ ಮಕ್ಕಳು 60,000 ಜನ, ಅವರೇ ಒಂದು ಸೈನ್ಯ. ಅವರು ಇಡೀ ಭೂಮಿಯಲ್ಲೂ ಕೂಡ ಸಂಚಾರ ಮಾಡಿ ಅಲ್ಲಲ್ಲಲ್ಲಿ ಹುಡುಕ್ತಾರೆ, ಎಲ್ಲಿಯೂ ಕೂಡ ಕುದುರೆ ಸಿಗೋದಿಲ್ಲ. ಕೊನೆಯಲ್ಲಿ ಭೂಮಿಯನ್ನು ತೋಡುತ್ತಾರೆ. ಅವರು ಭಾರತ ದೇಶದ ಎಡಭಾಗ ಮತ್ತು ಬಲಭಾಗ ಎರಡೂ ಭಾಗದಲ್ಲಿಯೂ ಕೂಡ ಭೂಮಿಯನ್ನು ತೋಡಿದಾಗ ಅಲ್ಲಿ ಹಳ್ಳವಾಗಿ ಅಲ್ಲಿ ಸಮುದ್ರದ ನೀರು ಅಲ್ಲಿ ಸೇರ್ತದೆ. ಅದು ತಾನೇ ಸಾಗರ ಅಂತ ಆಗಿದೆ. ಈ ಕಡೆ ಭಾರತಕ್ಕೆ ಪೂರ್ವದಲ್ಲಿರ್ತಕ್ಕಂತಹ ಸಮುದ್ರ, ಪಶ್ಚಿಮದಲ್ಲಿರ್ತಕ್ಕಂತಹ ಸಮುದ್ರ ಬೇ ಆಫ್ ಬೆಂಗಾಲ್ ಅಂತಾರೆ, ಈ ಕಡೆ ಅರೇಬಿಯನ್ ಸಿ ಅಂತಾರೆ. ಇದೆರಡೂ ಕೂಡ ಸ್ವಾಭಾವಿಕವಾದ ಸಮುದ್ರವಲ್ಲ. ಅದು ಸಗರರಾಜನ ಮಕ್ಕಳು ಅಲ್ಲೇನು ಹಳ್ಳ ತೋಡಿದ್ದಾರೋ ಆ ಹಳ್ಳದಲ್ಲಿ ಸಮುದ್ರದ ನೀರು ಸೇರಿ ಅದು ಸಮುದ್ರವಾಗಿ ಆಗಿದೆ. ಅದಕ್ಕೆ ಸಾಗರ ಅಂತ ಕರೀತಾರೆ. ಸಗರ ಪುತ್ರರು ನಿರ್ಮಾಣ ಮಾಡಿದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರು. ಅಷ್ಟು ತೋಡಿ ಭೂಮಿಯನ್ನು ತೋಡಿ ಭೂಮಿಗೆ ಕೆಳಗಡೆ ಹೋಗ್ತಾರೆ. ಅತಲ ವಿತಲ ಮೊದಲಾದ ಎಲ್ಲಾ ಲೋಕದಲ್ಲೂ ಹುಡುಕಿ ಕೊನೆಯಲ್ಲಿ ಪಾತಾಳ ಲೋಕದಲ್ಲಿ ಅವರಿಗೆ ಕುದುರೆ ಸಿಗತ್ತೆ. ಆದರೆ ಅಲ್ಲಿ ಒಂದು ಅನಾಹುತ ಏನಾಗ್ತದೆ, ಆ ಕುದುರೆಯ ಪಕ್ಕದಲ್ಲಿ ಕಪಿಲರೂಪಿಯಾರತಕ್ಕಂತಹ ಪರಮಾತ್ಮ ತನ್ನ ಯೋಗವನ್ನ, ತಪಸ್ಸು ಮಾಡುವ ಶಿಕ್ಷಣವನ್ನ ಜನರಿಗೆ ಸಜ್ಜನರಿಗೆ ಮಾಡೋದಕ್ಕೋಸ್ಕರ ಅಲ್ಲಿ ಕಪಿಲರೂಪಿಯಾದ ಪರಮಾತ್ಮ ಅಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಆ ಕುದುರೆ ಆ ಕಪಿಲನ ಪಕ್ಕದಲ್ಲಿ ನಿಂತಿರುತ್ತೆ. ಆವಾಗ ಈ ಸಗರ ಪುತ್ರರು ಏನ್ ಮಾಡ್ತಾರೆ, ಆ ಸುಮ್ಮನೆ ಕುದುರೆ ಸಿಕ್ಕಿದ್ದು ಕರ್ಕೊಂಡು ಬರಬಹುದಾಯಿತು. ಸುಮ್ಮನೆಲ್ಲದೆ ಏನ್ ಮಾಡ್ತಾರೆ, ಈ ಕುದುರೆಯನ್ನು ಇವನೇ ಕದ್ದವನು ಅಂತ ಹೇಳಿ ಆ ಕಪಿಲರೂಪಿಯಾದ ಪರಮಾತ್ಮನ ಮೇಲೆ ಆರೋಪವನ್ನು ಮಾಡಿ ಅವನನ್ನ ಹೊಡೆಯೋ ಪ್ರಯತ್ನವನ್ನು ಅವರು ಶುರು ಮಾಡುತ್ತಾರೆ. ಆದರೆ ಪರಮಾತ್ಮ ತಾನು ಕಣ್ಣು ತೆರೆದು ನೋಡಿದಾಗ ಆ ಎಲ್ಲ ಸಗರ ಪುತ್ರರು ಕೂಡ ಪರಮಾತ್ಮನ ಕಣ್ಣಿನಿಂದ ಬಂದಿರತಕ್ಕಂತಹ ಅಗ್ನಿಯಿಂದ ಎಲ್ಲರೂ ಕೂಡ ಭಸ್ಮ ಆಗ್ತಾರೆ. ಬರೀ ಅಸ್ಥಿಶೇಷರಾಗಿ ಭಸ್ಮಶೇಷರಾಗಿ ಆ ಎಲ್ಲ ಸಗರ ಪುತ್ರರು ಕೂಡ ಆಗಿಬಿಡುತ್ತಾರೆ. ಈ ಸುದ್ದಿ ಏನೋ ಒಂದು ದ್ವಾರದಿಂದ ಸಗರರಾಜನ ಕಿವಿಗೆ ಬರುತ್ತದೆ. ಸಗರರಾಜನಿಗೆ ಬಹಳ ದುಃಖ ಆಯಿತು. ಈ ಕಡೆ ಅಶ್ವಮೇಧ ಯಾಗವು ನಿಂತೋಯಿತು, ಈ ಕಡೆ 60,000 ಮಕ್ಕಳು ಕೂಡ ಹೋಗ್ಬಿಟ್ಟಿದ್ದಾರೆ. ಅದು ಕೂಡ ಕಪಿಲರೂಪಿಯಾದ ಪರಮಾತ್ಮನಲ್ಲಿ ಅಪರಾಧವನ್ನು ಮಾಡಿ ದೇಹತ್ಯಾಗವನ್ನು ಮಾಡಿದ್ದಾರೆ. ಅವನ ಒಂದು ಅಪೇಕ್ಷೆ ಏನಪ್ಪಾ ಅಂದ್ರೆ, ತನ್ನ ಮಕ್ಕಳು ಎಲ್ಲರೂ ಕೂಡ ಸತ್ವವಾಗಿರ್ತಕ್ಕಂಥ ತನ್ನ ಮಕ್ಕಳು ಎಲ್ಲರೂ ಕೂಡ ಉದ್ಧಾರ ಆಗಬೇಕು, ಅವರಿಗೆ ಆ ಪಾಪ ಪರಿಹಾರ ಆಗಿ ಅವರು ಸದ್ಗತಿಗೆ ಹೋಗಲಿಕ್ಕೆ ಏನ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅನೇಕ ಋಷಿಗಳು ಹೇಳ್ತಾರೆ, ಸ್ವರ್ಗದಲ್ಲಿ ಪ್ರವಹಿಸ್ತಕ್ಕಂತಹ ಗಂಗಾ ನದಿ ಭೂಮಿಗೆ ಬಂದು ಅದು ಪಾತಾಳಕ್ಕೂ ಹರಿದು ಹೋಗಿ ಪಾತಾಳದಲ್ಲಿರ್ತಕ್ಕಂತಹ ಆ ನಿನ್ನ ಮಕ್ಕಳ ಅಸ್ಥಿಯ ಮೇಲೆ, ಭಸ್ಮದ ಮೇಲೆ ಆ ಗಂಗಾ ನದಿಯ ನೀರು ಬಿದ್ದರೆ ಅವರೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ, ಪಾಪ ಪರಿಹಾರ ಆಗಿ ಅವರೆಲ್ಲ ಸದ್ಗತಿಯನ್ನು ಪಡಿತಾರೆ. ಇದನ್ನ ಕೇಳಿ ಸಗರ ರಾಜ ಆಲೋಚನೆ ಮಾಡುತ್ತಾನೆ, ಆ ಗಂಗಾದೇವಿಯನ್ನ ಭೂಮಿಗೆ ಕಳಿಸ್ಬೇಕು, ಭೂಮಿಗೆ ಬಂದು ಆಮೇಲೆ ಪಾತಾಳಕ್ಕೆ ಹೋಗ್ಬೇಕು. ಅದಕ್ಕೆ ಅವನು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ. ಗಂಗಾದೇವಿಯನ್ನು ಕುರಿತು ಅವನು ತಪಸ್ಸನ್ನು ಮಾಡುತ್ತಾನೆ. ಆದರೆ ಅವನದು ಸಾಧ್ಯವಾಗೋದಿಲ್ಲ. ಕಾಲಕ್ರಮದಿಂದ ಅವನು ಮರಣವನ್ನು ಹೊಂದುತ್ತಾನೆ. ಆದರೆ ಆ ಸಗರರಾಜನಿಗೆ ಮತ್ತೊಂದು ಮಗ ಇರುತ್ತಾನೆ. ಒಂದು ಹೆಂಡತಿಯಲ್ಲಿ 60,000 ಮಕ್ಕಳಾದರೂ ಕೂಡ ಮತ್ತೊಂದು ಹೆಂಡತಿಯಲ್ಲಿ ಅಸಮಂಜಸ ಅಂತ ಒಬ್ಬ ಮಗ ಆಗಿರ್ತಾನೆ. ಅವನು ಕೂಡ ಬ್ರಹ್ಮಜ್ಞಾನಿಯೇ. ಅವನು ತಪಸ್ಸನ್ನು ಮಾಡಿದ. ಅವನ ಮಗ ಅಂಶುಮಾನ್ ಅವನು ಪ್ರಯತ್ನವನ್ನು ಮಾಡುತ್ತಾನೆ. ಹೀಗೆ ಒಬ್ಬೊಬ್ಬ ಅವನ ವಂಶದಲ್ಲಿ ಬಂದವರು ಕೂಡ ರಾಜ್ಯವನ್ನು ಈ ಕಡೆ ಆಳುತ್ತಾರೆ. ರಾಜ್ಯವನ್ನು ಮುಗಿಸಿ ತನ್ನ ರಾಜ್ಯಪಾಲನವನ್ನು ಮುಗಿಸಿ ತನ್ನ ಮಕ್ಕಳಲ್ಲಿ ರಾಜ್ಯವನ್ನು ಒಪ್ಪಿಸಿ ಅರಣ್ಯಕ್ಕೆ ಹೋಗಿ ಅವರು ತಪಸ್ಸನ್ನು ಮಾಡುತ್ತಾರೆ. ಹೀಗೆ ಅನೇಕ ತಲೆಮಾರುಗಳಿಗೆ 2-3 ತಲೆಮಾರುಗಳಿಗೆ ಮೇಲೆ ಹೀಗೆ ಮಾಡ್ತಾ ಬಂದು ಭಗೀರಥ ಅಂತ ಹೇಳಿ ಆ ವಂಶದಲ್ಲಿ ಒಬ್ಬ ರಾಜ ಬಂದ. ಅವನು ಅದೇ ರೀತಿಯಲ್ಲೇ ಈ ಕಡೆ ರಾಜ್ಯವನ್ನು ಮಾಡಿ ಕೆಲವ ಕಾಲಾನಂತರ ತಪಸ್ಸನ್ನು ಮಾಡ್ಲಿಕ್ಕೆ ಅವನು ಹೋಗ್ತಾನೆ. ತಮ್ಮ ಪೂರ್ವಿಕರು ಏನು ಗಂಗಾದೇವಿಯನ್ನ ಭೂಮಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದರೋ ಆ ಪ್ರಯತ್ನವನ್ನ ಆ ಭಗೀರಥ ಮುಂದುವರಿಸ್ತಾನೆ. ಭಗೀರಥ ಪ್ರಯತ್ನ ಅಂತ ನಾವು ಕೇಳಿರ್ತೇವೆ. ತುಂಬಾ ಕಷ್ಟಪಟ್ಟು ಯಾರಾದರೂ ಸಾಹಸ ಮಾಡಿ ಮಹಾ ಪ್ರಯತ್ನವನ್ನು ಮಾಡಿದರೆ ಭಗೀರಥ ಪ್ರಯತ್ನ ಅಂತ ಹೇಳೋರು. ಆ ರೀತಿಯಲ್ಲಿ ಭಗೀರಥ ತನ್ನ ಪೂರ್ವಿಕರಿಗಿಂತಲೂ ಪ್ರಾಚೀನರಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಯತ್ನವನ್ನ ಗಂಗಾದೇವಿಯನ್ನ ತರಿಸಲಿಕ್ಕೆ ಅವನು ಆ ಪ್ರಯತ್ನವನ್ನು ಮಾಡುತ್ತಾನೆ. ಕೊನೆಯಲ್ಲಿ ಗಂಗಾದೇವಿ ಪ್ರತ್ಯಕ್ಷಳಾಗ್ತಾಳೆ. ನದಿ ರೂಪದಿಂದ ಇಲ್ಲ, ದೇವತಾ ಸ್ತ್ರೀ ರೂಪದಿಂದ ಅವಳು ಪ್ರತ್ಯಕ್ಷಳಾಗಿ ಏನ್ ಬೇಕು ಅಂತ ಕೇಳಿದಾಗ ಭಗೀರಥ ಹೇಳಿದ, ನೀನು ಭೂಮಿಗೆ ಬರಬೇಕು, ಗಂಗಾ ನದಿ ಭೂಮಿಯಲ್ಲಿ ಬಂದು ಮುಂದೆ ಪಾತಾಳಕ್ಕೆ ಬರಬೇಕು ಅಂತ ಅವನು ಪ್ರಾರ್ಥನಾ ಮಾಡಿದ. ಆದರೆ ಗಂಗಾದೇವಿ ಹೇಳ್ತಾಳೆ, ನಾನು ತುಂಬಾ ವೇಗವಾಗಿ ಸ್ವರ್ಗದಿಂದ ನಾನು ಕೆಳಗೆ ಬೀಳುತ್ತೇನೆ. ಅರ್ಥಾತ್ ಗಂಗಾ ನದಿ ತುಂಬಾ ವೇಗವಾಗಿ ಅತ್ಯಂತ
ವೇಗದಿಂದ ನದಿ ಭೂಮಿಗೆ ಬರೋ ಕಾಲಕ್ಕೆ ಭೂಮಿ ಶೀಳಿ ಹೋಗೋದು. ಯದ್ಯಪಿ ಭೂಮಿಯನ್ನು ಶೀಳಿಕೊಂಡು ಪಾತಾಳಕ್ಕೆ ಹೋಗೋದು ಭಗೀರಥನಿಗೆ ಇಷ್ಟ ತಾನೆ. ಆದರೂ ಕೂಡ ಭೂಮಿಯಲ್ಲೂ ಪ್ರವಹಿಸಬೇಕು, ಆಮೇಲೆ ಪಾತಾಳಕ್ಕೂ ಹೋಗಬೇಕು, ಅದು ಭಗೀರಥನ ಆಶೆ. ಅದಕ್ಕೆ ಗಂಗಾದೇವಿ ಹೇಳ್ತಾಳೆ, ನನ್ನನ್ನು ಧಾರಣ ಮಾಡಲಿಕ್ಕೆ ಯಾರು ಸಮರ್ಥರು? ಭೂಮಿಯಲ್ಲಿ ಆ ನನ್ನ ನದಿ ಬರುವಾಗ ಅದನ್ನು ಧಾರಣ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ನನ್ನನ್ನು ಧಾರಣ ಮಾಡಲಿಕ್ಕೆ ಯಾರಾದರೂ ವ್ಯಕ್ತಿಗಳನ್ನು ನೀನು ತೋರಿಸಿದಿ ಅಂತಂದರೆ ಅವರು ನನ್ನನ್ನು ಧರಿಸಿ ಅನಂತರ ನಾನು ಭೂಮಿಯಲ್ಲಿ ಪ್ರವಹಿಸಬಹುದು ಅಂತ ಗಂಗಾದೇವಿ ಹೇಳ್ತಾಳೆ. ಅದಕ್ಕೆ ಭಗೀರಥ ಆಲೋಚನೆ ಮಾಡಿ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ರುದ್ರದೇವರು ಪ್ರತ್ಯಕ್ಷರಾದಾಗ ಅವರಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿದ ಗಂಗಾ ನದಿ ಭೂಮಿಗೆ ಬರ್ತಾಳೆ. ಆ ನದಿಯನ್ನು ತಾವೇ ಧಾರಣೆ ಮಾಡಬೇಕು. ಅದನ್ನು ಧಾರಣ ಮಾಡುವ ಸಾಮರ್ಥ್ಯ, ಗಂಗಾ ನದಿಯ ವೇಗವನ್ನು ಧಾರಣ ಮಾಡುವ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ, ತಾವೇ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ತಯಾರಾಗ್ತಾರೆ. ಗಂಗಾದೇವಿ ಸ್ವರ್ಗದಿಂದ ಭೂಮಿಯಲ್ಲಿ ಬೀಳುತ್ತಾಳೆ. ಆದರೆ ಗಂಗಾದೇವಿಗೆ ಸ್ವಲ್ಪ ಅಹಂಕಾರ ಇತ್ತು. ಆ ಅಹಂಕಾರವನ್ನು ಶಮನ ಮಾಡಲಿಕ್ಕೆ ರುದ್ರದೇವರು ಆ ಇಡೀ ಗಂಗಾ ನದಿಯನ್ನು ಕೂಡ ತಮ್ಮ ಮಹಾ ಸಾಮರ್ಥ್ಯದಿಂದ ಒಂದು ಬಿಂದು ಮಾತ್ರವಾಗಿ ಮಾಡಿ ತನ್ನ ಜಟಾ ಒಳಗೆ ಕಟ್ಟಿಬಿಡುತ್ತಾರೆ. ಗಂಗಾ ನದಿ ಮುಂದೆ ಪ್ರವಹಿಸಲೇ ಇಲ್ಲ. ಯಾವುದಕ್ಕಾಗಿ ಭಗೀರಥ ಇಷ್ಟು ಪ್ರಯತ್ನ ಮಾಡಿದನೋ ಅದು ಹಾಗೇ ಇಲ್ಲ. ಅವಳು ರುದ್ರದೇವರ ಜಟಾಜೂಟದ ಒಳಗೆ ಕೇವಲ ಬಿಂದು ಮಾತ್ರವಾಗಿ ಗಂಗಾ ನದಿ ಅಡಗಿ ಹೋಗಿದ್ದಾಳೆ. ಪುನಃ ಅವನು ರುದ್ರದೇವರನ್ನ ಪ್ರಾರ್ಥನಾ ಮಾಡಿದಾಗ ರುದ್ರದೇವರು ತನ್ನ ಜಟಾದಿಂದ ಆ ಗಂಗಾ ನದಿಯನ್ನ ಮತ್ತೆ ಕೆಳಗೆ ಇಳಿಸ್ತಾರೆ. ನಾವು ಧಾರಣ ಮಾಡಿದ ಗಂಗಾ ನದಿಯನ್ನ ಮತ್ತೆ ಇಳಿಸಿದರು. ಗಂಗಾ ನದಿ ಪ್ರವಹಿಸಿ ಭೂಮಿಯಲ್ಲಿ ಬರ್ತಾಳೆ. ಭಗೀರಥ ಮುಂದೆ ಹೋಗ್ತಾನೆ, ಗಂಗಾ ನದಿ ಹಿಂದೆಯೇ ಬರ್ತಾ ಇದ್ದಾಳೆ. ಗಂಗಾ ನದಿ ಹಿಂದೆನೇ ಬರ್ತಾ ಇದೆ, ಆ ಪ್ರವಾಹ ಬರ್ತಿದೆ. ಸ್ವಲ್ಪ ದೂರ ದಾಟಿ ಹೋದ ಮೇಲೆ ಅವರು ಮುಂದೆ ಪಾತಾಳಕ್ಕೆ ಹೋಗಬೇಕು. ಅದರ ಮಧ್ಯದಲ್ಲಿ ಜನ್ಹು ಅಂತ ಒಂದು ಋಷಿಗಳು, ಆ ಋಷಿಗಳ ಆಶ್ರಮ ಮಧ್ಯದಲ್ಲಿ ಬರ್ತದೆ. ಅದನ್ನು ದಾಟಿಕೊಂಡು ಭಗೀರಥ ಹೋಗ್ತಾನೆ. ಆದರೆ ಗಂಗಾ ನದಿ ಅದು ನದಿ ಪ್ರವಾಹ, ಅದು ಆ ಜನ್ನು ಮಹರ್ಷಿಗಳ ಆಶ್ರಮವನ್ನ ಮುಳುಗಿಸಲಿಕ್ಕೆ ಶುರು ಮಾಡುತ್ತದೆ. ಆ ಸಿಟ್ಟಾಗಿ ಆ ಜನ್ನು ಮಹರ್ಷಿಗಳು ಆ ಗಂಗಾ ನದಿಯನ್ನು ಆಚಮನ ಮಾಡಿಬಿಡುತ್ತಾರೆ. ಕೇವಲ ಒಂದು ಆಚಮನ ಮಾಡೋ ಮಾತ್ರಕ್ಕೇನೇವೆ ತಮ್ಮ ತಪಪ್ರಭಾವದಿಂದ ಇಡೀ ಗಂಗಾ ನದಿಯನ್ನು ಕೂಡ ತಮ್ಮೊಳಗೆ ಅಡಗಿಸಿ ಬಿಡುತ್ತಾರೆ. ಪುನಃ ಭಗೀರಥ ಹಿಂದಿರುಗಿ ನೋಡುತ್ತಾನೆ, ಗಂಗಾ ನದಿ ಬರ್ತಾನೇ ಇಲ್ಲ. ಏನಾಯಿತು ಅಂತ ವಿಚಾರ ಮಾಡಿ ಜನ್ನು ಮಹರ್ಷಿಗಳೇ ಇದನ್ನು ಆಚಮನ ಮಾಡಿದ್ದಾರೆ ಅಂತ ಗೊತ್ತಾಗಿ ಅವರನ್ನು ಪುನಃ ಕ್ಷಮಾ ಕೇಳಿ ಪ್ರಾರ್ಥನೆಯನ್ನು ಮಾಡಿದ. ಆವಾಗ ಜನ್ನು ಮಹರ್ಷಿಗಳು ತನ್ನ ಬಲಗಿವಿಯಿಂದ ಆ ಗಂಗಾ ನದಿಯನ್ನ ಮತ್ತೆ ಹೊರಗಡೆ ತರಿಸ್ತಾರೆ. ಅದಕ್ಕೆ ಆ ಗಂಗಾ ನದಿಗೆ ಜಾಹ್ನವಿ ಅಂತ ಹೆಸರಿದೆ. ಜನ್ನು ಮಹರ್ಷಿಗಳ ಮಗಳಾಗಿ ಅವರ ಶರೀರದಿಂದ ಅವರ ಬಲಗಿವಿಯಿಂದ ಹೊರಗಡೆ ಬಂದದ್ದರಿಂದ ಜಾಹ್ನವಿ ಅಂತ ಹೇಳಿಯೂ ಕೂಡ ಗಂಗಾ ನದಿಗೆ ಹೆಸರು ಉಂಟು. ಮೊದಲು ಹರಿಪಾದೋದಕ ಮತ್ತೆ ಶಿವನಿರ್ಮಾಲ್ಯ, ರುದ್ರದೇವರ ತಲೆಯ ಮೇಲೆಯೂ ಕೂಡ ಬಿದ್ದು ಬಂದಿದ್ದರಿಂದ ಹರಿಪಾದೋದಕವನ್ನ ಭಕ್ತಿಯಿಂದ ರುದ್ರದೇವರು ಧಾರಣ ಮಾಡಿದ್ದಾರೆ. ಅದು ಯಶೌಚ ನಿಸೃತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ತಿ ನದಿಧೃತೇನ ಶಿವ ಶಿವೋ ಭೂ. ಶಿವ ಶಿವ ಅಂದ್ರೆ ಮಂಗಳ, ಪವಿತ್ರ ಅಂತ ಅರ್ಥ. ರುದ್ರದೇವರು ಸ್ವಯಂ ಪವಿತ್ರರೇ. ಇನ್ನಷ್ಟು ವಿಶೇಷವಾಗಿ ಹರಿಪಾದೋದಕವನ್ನ ತಲೆಯಿಂದ ಶಿರಸಾ ಧಾರಣ ಮಾಡಿ ಇನ್ನಷ್ಟು ಪವಿತ್ರರಾಗಿ ಆಗಿ ಶಿವ ಎಂಬ ಹೆಸರು ಅವರಲ್ಲಿ ಇನ್ನೂ ಸಾರ್ಥಕವಾಗಿದೆ. ಹರಿಪಾದೋದಕ, ಶಿವ ನಿರ್ಮಾಲ್ಯ, ಸ್ವರ್ಧ್ವನಿ, ಮತ್ತೆ ಜನ್ನು ಮಹರ್ಷಿಗಳು ತನ್ನ ಕಿವಿಯಿಂದ ಬಿಟ್ಟಿದ್ದರಿಂದ ಜಾಹ್ನವಿ ಎಂದು ಹೆಸರನ್ನ ಪಡೆದಿದ್ದಾಳೆ. ವಿಶೇಷವಾಗಿ ಭಗೀರಥನೇ ತಂದದ್ದಲ್ಲವ, ಭಗೀರಥನೇ ಇಷ್ಟು ಪ್ರಯತ್ನ ಮಾಡಿ ಗಂಗಾ ನದಿಯನ್ನು ತಂದದ್ದರಿಂದ ಆಕೆಗೆ ಭಾಗೀರಥಿ ಅಂತೂ ಕೂಡ ಹೆಸರಾಗಿದೆ. ಬರೇ ಭೂಮಿಯಲ್ಲಿ ಗಂಗಾ ನದಿ ಪ್ರವಹಿಸೋದು ಒಂದೇ ರೂಪದಿಂದ ಇಲ್ಲ, ಅನೇಕ ಶಾಖಾದಿಂದ ಸೀತಾ, ಭದ್ರ, ಅಲಕನಂದ ಮೊದಲಾದ ಅನೇಕ ಹೆಸರುಗಳಿಂದ ಮೇರು ಪರ್ವತದ ಅನೇಕ ಬೇರೆ ಬೇರೆ ದಿಕ್ಕುಗಳಲ್ಲಿ ಭಾರತ ದೇಶದಲ್ಲಿಯೂ ಕೂಡ ಗಂಗಾ ನದಿ ವಿಶೇಷವಾಗಿ ಪ್ರವಹಿಸ್ತಾ ಇದ್ದಾಳೆ. ಅನಂತರ ಗಂಗಾ ನದಿಯನ್ನ ಭಗೀರಥ ಪಾತಾಳಕ್ಕೂ ಕರ್ಕೊಂಡೋಗಿ ತಮ್ಮ ಪ್ರಾಚೀನರ ಅಸ್ಥಿಗಳ ಮೇಲೆ, ಭಸ್ಮಗಳ ಮೇಲೆ ಆ ಗಂಗಾ ನದಿಯ ನೀರನ್ನು ಬೀಳಿಸಿ ಆ ಎಲ್ಲ ತನ್ನ ಪ್ರಾಚೀನರನ್ನು ಕೂಡ ಆ ಭಗೀರಥ ಉದ್ಧಾರವನ್ನು ಮಾಡಿದ್ದಾನೆ. ಇದು ಗಂಗೋತ್ಪತ್ತಿ ಚರಿತ್ರ ಅಂತ ಅನ್ನೋದು ಸಂಕ್ಷಿಪ್ತವಾಗಿ ಹೇಳಿದ್ದೇವೆ. ಇಲ್ಲಿ ತುಂಬಾ ವಿಷಯಗಳು ಇದರಲ್ಲಿ ಉಂಟು. ಅನೇಕ ಪುರಾಣಗಳಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಚರಿತ್ರವನ್ನು ಹೇಳಿದ್ದು ಕೂಡ ಉಂಟು. ಅದರ ಸಾರಾಂಶ ಸಂಕ್ಷಿಪ್ತ ಪರಿಚಯವನ್ನು ಮಾತ್ರ ಗಂಗೋತ್ಪತ್ತಿ ವಿಷಯದಲ್ಲಿ ನಾವು ತಿಳಿದಿದ್ದೇವೆ. ಮುಖ್ಯವಾಗಿ ಎಲ್ಲ ನದಿಗಳಲ್ಲಿಯೂ ಕೂಡ ಶ್ರೇಷ್ಠವಾದದ್ದು ಗಂಗಾ ನದಿ. ಎಲ್ಲ ನದಿಗಳು, ಭೂಮಿಯಲ್ಲಿರತಕ್ಕಂತಹ ಸಕಲ ನದಿಗಳಿಗಿಂತಲೂ ಕೂಡ ಗಂಗಾ ನದಿ ಶ್ರೇಷ್ಠಳಾಗಿ ಆಗಿದ್ದಾಳೆ.
ಮಹಾಪುಣ್ಯವನ್ನ ಕೊಡತಕ್ಕಂತಹ ನದಿ. ಅದು ಕೇವಲ ನದಿ ಬರೇ ನೀರು ಅಂತ ಅಷ್ಟೇ ಬುದ್ಧಿ ಅಲ್ಲದೆ ಅದರಲ್ಲಿ ಅಭಿಮಾನಿಯಾಗಿ ದೊಡ್ಡ ದೇವತಾ ಒಬ್ಬಳು ಇದ್ದಾಳೆ, ಹರಿಭಕ್ತಳಾದ ವರುಣನ ಪತ್ನಿಯಾದ ಗಂಗಾ ಎಂಬ ದೇವತಾ ಸ್ತ್ರೀ ಅದಕ್ಕೆ ಅಭಿಮಾನಿಯಾಗಿ ಇದ್ದಾಳೆ. ಅವಳ ಶರೀರ ರೂಪವಾಗಿ ಈ ನದಿ ಉಂಟು. ಇದು ಹರಿಪಾದೋದಕ ತನ್ನೋ ಭಕ್ತಿಯಿಂದ ಅನುಸಂಧಾನದಿಂದ ನಾವು ಗಂಗಾ ಸ್ನಾನಾದಿಗಳನ್ನು ನಾವು ಮಾಡಿದರೆ ಮಹಾಪುಣ್ಯವನ್ನ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಈ ಒಂದು ಭಾಗೀರಥಿ ಜನ್ಮವನ್ನ ಗಂಗೋತ್ಪತ್ತಿಯನ್ನ ಪ್ರತಿನಿತ್ಯ ನಾವು ಸ್ಮರಿಸಬೇಕು. ವಿಶೇಷವಾಗಿ ಗಂಗೋತ್ಪತ್ತಿಯ ದಿನ, ಭಾಗೀರಥಿ ಜಯಂತಿಯ ದಿನ ಇದನ್ನು ನಾವು ವಿಶೇಷವಾಗಿ ನಾವು ಸ್ಮರಣವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.